ಗ್ರಾಮೀಣ ಭಾಗದ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳೇ ಆರೋಗ್ಯ ಕೊಡುವಂತಹ ಸಂಜೀವಿನಿ ಆಗಿದೆ. ಆದರೆ ಈ ಭಾಗದಲ್ಲಿ 16 ಹಳ್ಳಿಗಳಿಂದ ರೋಗಿಗಳು ಬರ್ತಾ ಇದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ವೈದ್ಯರೇ ಇಲ್ಲ. ಆರೋಗ್ಯ ಇಲಾಖೆಯ ಗಮನಕ್ಕೆ ಈ ವಿಚಾರ ಬಂದೇ ಇಲ್ವಾ? ಇಷ್ಟು ಗಂಭೀರ ವಿಚಾರ ಇದ್ರೂ ಕೂಡ ಆರೋಗ್ಯ ಇಲಾಖೆ ಕಣ್ಮುಚ್ಚಿ ಕೂತಿರೋದು ಯಾಕೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಯಾವ ಊರಿನ ಬಗ್ಗೆ ಮಾತಾಡ್ತಾ ಇದೀವಿ, ಯಾವ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಇದೀವಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆರೋಗ್ಯ ಸಚಿವರು ಈ ಸ್ಟೋರಿ ನೋಡಲೇಬೇಕು. ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋ ಡಾಕ್ಟರ್, ನೋ ಟ್ರೀಟ್ಮೆಂಟ್. ಇರುವ ಏಕೈಕ ಸ್ಟಾಫ್ ನರ್ಸ್ನಿಂದ ರೋಗಿಗಳಿಗೆ ಚಿಕಿತ್ಸೆ. ಎಸ್, ಆಸ್ಪತ್ರೆಯಲ್ಲಿರುವ ಏಕೈಕ ಸ್ಟಾಫ್ ನರ್ಸ್. ಬಂದ ಬಡಪಾಯಿ ರೋಗಿಗಳಿಗೆ ಇವರೊಬ್ಬರೇ ಎಲ್ಲಾ ಟ್ರೀಟ್ಮೆಂಟ್ ನೀಡ್ತಾ ಇರೋ ದೃಶ್ಯಗಳು. ಈ ಆಸ್ಪತ್ರೆಗೆ ಡಾಕ್ಟರೇ ಬರಲ್ಲ, ಹೀಗಾಗಿ ನಾವು ಈ ಆಸ್ಪತ್ರೆ ಕಡೆ ಮುಖ ಮಾಡಲ್ಲ ಎಂದು ಹೇಳ್ತಿರುವ ಬಡಪಾಯಿ ರೋಗಿಗಳು. ಇದು ಬೀದರ್ ಜಿಲ್ಲೆ ಔರಾದ ತಾಲೂಕಿನ ತೋರಣ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿ. ಗ್ರಾಮೀಣ ಭಾಗದ ಕುಗ್ರಾಮಗಳ ಬಡಪಾಯಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗಲಿ ಅಂತ ಸರ್ಕಾರ ಕೋಟ್ಯಂತರ ರೂಪಾಯಿ ಹಣದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಿದೆ. ಆದ್ರೆ ಈ ಆರೋಗ್ಯ ಕೇಂದ್ರಕ್ಕೆ ಸರಿಯಾಗಿ ವೈದ್ಯರು ಬಾರದೆ ರೋಗಿಗಳ ಪಾಲಿಗೆ ಇದ್ದು ಇಲ್ಲದಂತಾಗಿದೆ. ತೋರಣ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರು ಬಾರದೆ ರೋಗಿಗಳಿಗೆ ಆರೋಗ್ಯ ಕಂಟಕ ಎದುರಾಗಿದೆ. 20 ವರ್ಷಗಳ ಹಿಂದೆ ಕೋಟ್ಯಂತರ ರೂಪಾಯಿ ಹಣದಲ್ಲಿ ಈ ಸರ್ಕಾರಿ ಆಸ್ಪತ್ರೆಯನ್ನ ನಿರ್ಮಿಸಿದ್ದು ವೈದ್ಯರ ಮಹಾ ನಿರ್ಲಕ್ಷ್ಯದಿಂದಾಗಿ ಇಂದು ಚಿಕಿತ್ಸೆ ಎಂಬುದು ಮರೀಚಿಕೆಯಾಗಿದೆ. ಅಂದ್ಹಾಗೆ ಆಸ್ಪತ್ರೆ ನಿರ್ಮಾಣವಾದಾಗ ವೈದ್ಯರು, ಸ್ಟಾಫ್ ನರ್ಸ್ ಹಾಗೂ ಸಿಬ್ಬಂದಿ ಇದ್ರು. ಆದ್ರೀಗ ಇರುವ ಪ್ರಭಾರಿ ವೈದ್ಯರು ಅವರಿಗೆ ಟೈಮ್ ಸಿಕ್ಕಾಗ ಮಾತ್ರ ಈ ಕಡೆ ತಲೆ ಹಾಕ್ತಾರೆ. ಪ್ರತಿದಿನ ಆಸ್ಪತ್ರೆಗೆ ಬರುತ್ತಿದ್ದ ಸುತ್ತಮುತ್ತಲಿನ ಗ್ರಾಮದ ಬಡಪಾಯಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಿಲ್ಲ. ಹೀಗಾಗಿ ಇದೀಗ 16 ಹಳ್ಳಿಗಳ ಬಡಪಾಯಿ ರೋಗಿಗಳು ಈ ಸರ್ಕಾರಿ ಆಸ್ಪತ್ರೆ ಕಡೆ ಮುಖ ಮಾಡದೆ ಖಾಸಗಿ ಆಸ್ಪತ್ರೆ ಕಡೆ ಮುಖ ಮಾಡ್ತಿದ್ದಾರೆ. ಇಂಜೆಕ್ಷನ್ ಕೊಟ್ಟಿಲ್ರಿ, ಇಲ್ಲ ರೀ, ಅದ್ರ ಸಲಕ್ಕೆ ಬರಲ್ರಿ. 2 ವರ್ಷ ಐತೆ ಬಂದಿಲ್ಲ ನಾ ದವಾಖಾನಿಗ್ರಿ. ಯಾರು ಭೀ ಇರಲ್ಲ, ಇರ್ತಾರೋ ಹೆಂಗ್ರಿ, ನಾವು ಬರಲೇ ಆಗ್ವಿ. ಬೇಕ್ರಿ ಡಾಕ್ಟರ್. ಈಗ ಊರ್ ಮಂದಿ ಎಲ್ಲ ಡಾಕ್ಟರ್ ಬೇಕೇ ಇಲ್ಲ ರೀ. ಗರೀಬ್ ಮಂದಿ ಬರ್ತಾರೋ ಇಲ್ಲ ನೋಡಿ, ಬರಬೇಕಾಯ್ತದ್ರಿ. ಡಾಕ್ಟರ್ ಬರೋಣಕ್ಕೆ ಇಂಜೆಕ್ಷನ್ ಕೊಡ್ತಾರ ಅಂದ್ರೆ ನಾ ಯಾವಾಗ ಭೀ ಬರಲ್ಲೇವ್ರಿ. ಡಾಕ್ಟರ್ ಹರಾನೋ ಇಲ್ಲನೋ, ಯಾವಾಗ ಭೀ ಬಂದಿಲ್ರಿ ನಾವು. ಡಾಕ್ಟರ್ ಇರಲ್ಲ ಅಂತ ಇಲ್ಲ. ಕೋಟ್ಯಂತರ ಅನುದಾನದಲ್ಲಿ ನಿರ್ಮಾಣವಾಗಿರುವ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೈಟೆಕ್ ಉಪಕರಣಗಳು ಇವೆ. ಹೈಟೆಕ್ ಆಪರೇಷನ್ ಕೊಠಡಿ, ಹೆರಿಗೆ ವಾರ್ಡ್, ಸ್ಪೆಷಲ್ ರೂಮ್, ಔಷಧಿ ಕೊಠಡಿ, ಇಂಜೆಕ್ಷನ್ ರೂಮ್, ಲ್ಯಾಬ್ಸ್ ಸೇರಿದಂತೆ ಎಲ್ಲಾ ವಿಭಾಗಗಳನ್ನ ನಿರ್ಮಾಣ ಮಾಡಲಾಗಿದೆ. ಇಷ್ಟೆಲ್ಲ ಆಧುನಿಕ ತಂತ್ರಜ್ಞಾನ ಉಪಕರಣಗಳು ಇದ್ರೂ ಯಾವುದು ಉಪಯೋಗಕ್ಕೆ ಬರ್ತಿಲ್ಲ. ಯಾಕಂದ್ರೆ ಇಂಜೆಕ್ಷನ್ ನೀಡಲು ಹಾಗೂ ಆಪರೇಷನ್ ಮಾಡೋಕೆ ವೈದ್ಯರೇ ಇಲ್ಲ. ಸ್ಟಾಫ್ ನರ್ಸೇ ಎಲ್ಲಾ ಚಿಕಿತ್ಸೆ ನೀಡ್ತಿದ್ದಾರೆ. ಹೋಬಳಿ ಮಟ್ಟದಲ್ಲಿ ಇಷ್ಟೊಂದು ದೊಡ್ಡ ಆಸ್ಪತ್ರೆಯಲ್ಲಿ ಓರ್ವ ಸ್ಟಾಫ್ ನರ್ಸ್ ಹಾಗೂ 2 ಡಿ ಗ್ರೂಪ್ ನೌಕರರು ಬಿಟ್ರೆ ಎಲ್ಲವೂ ಖಾಲಿಯಾಗಿದೆ. ವೈದ್ಯರು ಇಲ್ಲದೆ ಆಸ್ಪತ್ರೆಗೆ ಬಂದು ರೋಗಿಗಳು ಅಲೆದು ಸುಸ್ತಾದ್ರೆ ಮತ್ತೊಂದ್ ಕಡೆ ರೋಗಿಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆಯಾಗಿ ಎಲ್ಲಾ ರೂಮ್ಗಳ ಬೆಡ್ಗಳು ಖಾಲಿಯಾಗಿರುವ ದೃಶ್ಯಗಳು ಸಾಮಾನ್ಯವಾಗಿ ಬಿಟ್ಟಿದೆ. ಪಕ್ಕದಲ್ಲೇ ನಿರ್ಮಾಣವಾಗಿರುವ 10 ಬೆಡ್ಡಿನ ಹೆರಿಗೆ ಆಸ್ಪತ್ರೆ ವೈದ್ಯರು ಇಲ್ಲದೆ ಪಾಳು ಬಿದ್ದಿದೆ. ಸರ್ಕಾರಿ ಸಂಬಳಕ್ಕೆ ಮಾತ್ರ ಸೀಮಿತವಾಗಿರುವ ವೈದ್ಯರು ಹಾಗೂ ಸಿಬ್ಬಂದಿ ಸರಿಯಾಗಿ ಕೆಲಸಕ್ಕೆ ಬಾರದೆ ಸರ್ಕಾರಕ್ಕೆ ಹಾಗೂ ರೋಗಿಗಳಿಗೆ ದ್ರೋಹ ಎಸಗುತ್ತಿದ್ದಾರೆ. ವೈದ್ಯರು ಎಲ್ಲಿ ಅಂತ ಕೇಳಿದ್ರೆ ಬೇರೆ ಆಸ್ಪತ್ರೆಗೆ ಹೋಗಿದ್ದಾರೆ, ನಾಳೆ ಬರ್ತಾರೆ ಅಂತ ನರ್ಸ್ ಕಾಗೆ ಹಾರಿಸ್ತಾರೆ. ನಾವು ತೋರಿಸ್ಕೊತೇವು. ಸುತ್ತಮುತ್ತ ಹಳ್ಳಿದವ್ರು ಬರ್ತಾವ. ಕೋರಾಳ, ಬಸ್ನಾಳ್, ತಪ್ಸಾಳ, ಚಾಂದೂರಿ, ಡೋರ್ವಾ, ಕೊಡಗ್ಯಾಳ ಎಲ್ಲರೂ ಬರ್ತಾವೆ. ಇಷ್ಟು ದೊಡ್ಡ ಪ್ರಮಾಣದಾಗ ಆಸ್ಪತ್ರೆ ಕಟ್ಟಿದ. ಅದ್ರಾಗ ದೇವ್ರ ಗುಡಿ ಅದಪ್ಪ, ಗುಡಿಯಾಗ ಪೂಜಾರಿನೂ ಇಲ್ಲ. ಇಲ್ಲೇನು ಒಬ್ಬ ಸ್ಟಾಫ್ ನರ್ಸ್ ಒಬ್ಬಕ್ಕೆ ಇರ್ತಾರೆ. ಡಿ ಗ್ರೂಪ್ 2 ಇರ್ತಾವೆ, 1 ಅಷ್ಟೇ. ಡಾಕ್ಟರ್ಸ್ ಇಲ್ಲ, ಯಾರೆಲ್ಲ ಯಾರು BMS ಬರ್ತಾವೆ. 1-2 ದಿನ 1-2 ಗಂಟೆ ಕೊಡ್ತಾವೆ, ಅವ್ರಿಗೆ ಹೋಗ್ತಾರೆ. ಡೈಲಿ 100,000 ಬರ್ತಾವೆ, 500 ಮಂದಿ ಬರ್ತಾರಪ್ಪ. ಹಾಗೆ ವಾಪಸ್ ಹೋಗ್ತಾರೆ. ಇವು ಕೋರಾಳದಿಂದ ಬರ್ತಾರೆ, ತಪ್ಸಾಳದಿಂದ ಬರ್ತಾರೆ, ಚಾಂದೂರಿದಿಂದ ಬರ್ತಾರೆ, ಕೊಡಗಾಳದಿಂದ ಬರ್ತಾರೆ ಹೋಗ್ತಾರೆ ಅಷ್ಟೇ. ಟ್ರೀಟ್ಮೆಂಟ್ ಇಲ್ಲ. ಅವ್ರು ಸ್ಟಾಫ್ ನರ್ಸ್ ಯಾರು ಕೊಡೋದು ತಾಕತ್ತೆ ಅವ್ರದ್ದು. ಯಾರು ಗೋಳಿ ಬೀಳಿ ಇದ್ರು ಅಷ್ಟೇ ಕೊಡ್ತಾರೆ. ಅವ್ರಿಗೆ ಯಾರು ಕೊಡ್ಲಾಕಿದಿಲ್ಲ. ಡಾಕ್ಟರ್ ಇದ್ದರೆ ಅವ್ರು ಏನಾರು ಕೊಡ್ಬೋದು. ಡಾಕ್ಟರ್ ಇಲ್ಲ ಸವಲತ್ತು. ಕುಗ್ರಾಮಗಳ ಕಡುಬಡ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆ ಸಿಗಲಿ ಅಂತ ಕೋಟ್ಯಂತರ ರೂಪಾಯಿ ಅನುದಾನದಲ್ಲಿ ನಿರ್ಮಾಣ ಮಾಡಿದ ಸರ್ಕಾರಿ ಆಸ್ಪತ್ರೆ ರೋಗಿಗಳ ಪಾಲಿಗೆ ಇಂದು ಇದ್ದು ಇಲ್ಲವಾಗಿದ್ದು ಮಾತ್ರ ದುರಂತವೇ ಸರಿ. ಆರೋಗ್ಯ ಇಲಾಖೆ ಉಸ್ತುವಾರಿ ಸಚಿವರು ಸರಿಯಾಗಿ ಕೆಲಸಕ್ಕೆ ಬಾರದ ವೈದ್ಯರು ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.